ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ಸುತ್ತೆ. ಇಲ್ಲಿ ನೋಡಿ, ನಾವು 15 ವರ್ಷ ಅಧಿಕಾರದಲ್ಲಿದ್ದು ನಮ್ಮ ಅಣ್ಣವರು ಇದುವರೆಗೂ ಯಾವುದೇ ಜಾತಿ ರಾಜಕಾರಣ ಆಗಲಿ ಗುಂಪು ಘರ್ಷಣೆಗಳಾಗಲಿ ಮಾಡೋದಕ್ಕೆ ಅವಕಾಶ ಆಗಿಲ್ಲ, ಅವಕಾಶ ಕೊಟ್ಟಿಲ್ಲ. ಅವರು ಪ್ರತಿಯೊಂದು ಜನಾಂಗವನ್ನು ಚುನಾವಣೆ ನಂತರ ಪ್ರತಿಯೊಂದು ಸಮಾಜವನ್ನು ಸಹ ಆತ್ಮೀಯತೆಯಿಂದ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡು ಹೋಗಿದ್ದಾರೆ. ನಾನೂ ಸಹ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದಾಗ ಯಾವುದೇ ಜನಾಂಗದ ಮಕ್ಕಳು, ಇವತ್ತು ಬಾಚಹಳ್ಳಿ ಕುರುಬ ಸಮಾಜ ಪೂರ, ಆ ಬಾಚಹಳ್ಳಿ ಮಕ್ಕಳಿಗೆ 15-20 ಮಕ್ಕಳಿಗೆ ನಾನು ಮುರಾರ್ಜಿ ಶಾಲೆಗೆ, ಕಿತ್ತೂರು ಚೆನ್ನಮ್ಮ ಶಾಲೆಗೆ ನಾನು ಲೆಟ್ರ್ ಕೊಟ್ಟಿದ್ದೀನಿ. ನಾನು ಯಾವುದೇ ಜಾತಿ ಜನಾಂಗ ನೋಡಿಲ್ಲ. ಇವರು ಚುನಾವಣೆಯಲ್ಲಿ ಆಯ್ಕೆಯಾಗಿ ಬರ್ತಿದ್ದಂಗೆ ಎಲ್ಲೆಲ್ಲಿ ಕುರುಬ ಕಮ್ಯುನಿಟಿ ಒಂದು ಅವರ ಒಂದು ಜನಾಂಗವನ್ನು ಬಿಟ್ಟು ಇನ್ನು ಎಲ್ಲೆಲ್ಲಿ ಪಾಪ ದಿನಗೂಲಿ ಕೆಲಸಗಳನ್ನ ಮಾಡ್ತಾಯಿದ್ರು ಅವ್ರನ್ನೆಲ್ಲ ತೆಗೆದುಹಾಕಿದ್ದಾರೆ. ಈ ಥರ ಜಾತಿ ರಾಜಕಾರಣ ಮಾಡ್ಕೊಂಡು ಬಂದ ಹೊರಗುತ್ತಿಗೆ ಕೆಲಸ ಹೊರಗುತ್ತಿಗೆ ಕೆಲಸ ಮಾಡ್ತಿದ್ದವ್ರನ್ನೆಲ್ಲ ತೆಗೆದುಕೊಂಡು ಬಂದಿದ್ದಾರೆ. ಆದರೂ ನಾವು ಯಾರು ಇದಕ್ಕೆ ಏನೋ ಅವ್ರ ಆಡಳಿತ ಏನೋ ಮಾಡ್ಕೊಳ್ಳಿ ಅಂತ ಜನಕ್ಕೆ ಗೊತ್ತಾಗುತ್ತೆ ಅಂತ ನಾವು ವಿರೋಧ ಮಾಡಿಲ್ಲ. ಇವರು ಕೊಡೋ ಜನಗಳಿಗೆ ಪರಿಹಾರ ಕೊಡೋದ್ರಲ್ಲೂ ಇವರು ಇಲ್ಲೂ ಸಲ್ಲದ್ದು ರಾಜಕಾರಣ ಮಾಡೋಕ್ಕೆ ಹೋದರೆ ಇವರು ಶಾಸಕರು ಹೆಂಗೆ ಜನಾನುರಾಗಿ ಆಗ್ತಾರೆ? ಖಂಡಿತವಾಗ್ಲೂ ಇದು ಉದ್ದೇಶಪೂರ್ವಕವಾಗಿ ಮಾಡಿರುವಂಥ ಕೆಲಸ. ಉದ್ದೇಶಪೂರ್ವಕವಾಗಿ ಯಾರಿಗೂ ಪರಿಹಾರ ಸಿಗಬಾರ್ದು ಅಂತಲೇ ಇಲ್ಲೂ ಸಲ್ಲದ್ದು ಕಥೆಗಳು ಕಟ್ಟಿ ಕಾಮಗಾರಿನ ಮೂಲ ನಿಲ್ಲಿಸೋದಕ್ಕೆ ಅವರೇ ಕಾರಣ. ಸರ್, ಈಗ ನೀವು ಕೂಡ ಸಕ್ರಿಯವಾಗಿ ರಾಜಕಾರಣದಲ್ಲಿದ್ದೀರಿ. ಕ್ಯಾರ್ನಗರ ರಾಜಕಾರಣದಲ್ಲಿ ಎಷ್ಟೋ ಜನ ಹಿಂದೆನೂ ಕೂಡ ನಂಜಪ್ಪನವ್ರು ಇರ್ಬೋದು, ವಿಶ್ವನಾಥ್ ಅವ್ರು ಇರ್ಬೋದು, ನಿಮ್ಮ ಅಣ್ಣವರು ಕೂಡ ಶಾಸಕರಾಗಿದ್ದರು. ಈ ರೀತಿಯಾದಂಥ ಪರಿಸ್ಥಿತಿ ಆಗಿರಲಿಲ್ಲ. ಈಗ ನಿರ್ಮಾಣ ಆಗ್ತಿದ್ದಿಲ್ಲ. ಇದು ಕ್ಯಾರ್ನಗರ ಸಾಲಿಗ್ರಾಮ ತಾಲೂಕಿಗೆ ಒಳ್ಳೆ ವಾತಾವರಣ ಅಂತೇಳಿ. ಈ ಥರ ಗುಂಪು ಘರ್ಷಣೆ ಆಗೋದು, ಮತ್ತು ಊರಲ್ಲಿ ಸಮುದಾಯಗಳ ಮೇಲೆ ಜಗಳಗಳಾಗೋದು, ಬರೀ ಸ್ಟೇಷನ್ಗಳಾಗೋದು, ಇಂಥವು ಸಾಕಷ್ಟು ನಡೀತಾ ಇದೆ. ಎಲ್ಲೋ ಕಡೆ ತಾಲೂಕಿನ ಶಾಂತಿ ಕೆದರ್ತಾ ಇದೆ ಅಂತ. ಹೌದೌದು. ಹಿಂದೆ ನಂಜಪ್ಪನವರು ಕಾಲದಲ್ಲೂ ನಾವಂತೂ ನೋಡಿದ್ವಿ. ಭಾಳ ಪಾಪ ಶಾಂತಿಯುತವಾಗಿ ಮಾಡ್ಕೊಂಡು ಬಂದಿದ್ದಾರೆ ಅವರು. ವಿಶ್ವನಾಥ್ ಅವರಾಗಲಿ, ನಂಜಪ್ಪನವರಾಗಲಿ ಆ ಒಂದು ಚುನಾವಣೆ ಸಮಯದಲ್ಲಿ ಅಷ್ಟು ಬಿಟ್ಟರೆ ಬೇರೆ ಸಮಯದಲ್ಲೆಲ್ಲ ಅವರೆಲ್ಲ ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡು ಎಲ್ಲರೂ ಅಣ್ಣ ತಮ್ಮದಿರ್ತಾನೆ ಇದ್ದಿದ್ದು. ಅದೇ ರೀತಿ ನಮ್ಮ ಅಣ್ಣವರು ಸಹ ಅದೇ ರೀತಿಯಲ್ಲಿ ನಡ್ಕೊಂಡು ಬರ್ತಿದ್ದಾರೆ. ಇವರೇನೆ ಈಗ ನೋಡಿ, ಮೊನ್ನೆ ಆ ಮುಸ್ಲಿಂ ಸುಳೂರಿಗೆ ಅದೇನು ಇದು ಯಾರು ಕುಂಭಕ್ಕೆ ಕೊಟ್ಟರೋ ಗೊತ್ತಿಲ್ಲ, ಸಾಲಿಗ್ರಾಮದಲ್ಲಿ ನಾವೆಲ್ಲ ಓದಿದಂಥ ಶಾಲೆನ ಧ್ವಂಸ ಮಾಡಿದ್ದಾರೆ. ಅವ್ರುಗಳು ಯಾವ ಮುಸ್ಲಿಂ ಹುಡುಗರು ಅವ್ರುಗಳು ಮನೆ ಕಟ್ಕೊಳ್ಳೋದಕ್ಕೋಸ್ಕರ ಮೆಟೀರಿಯಲ್ ತೊಗೊಂಡೋಕೆ ರಸ್ತೆ ಬೇಕು ಅಂತ ಹೇಳಿ ಶಾಲೆ ಕಟ್ಟಡವನ್ನು ಧ್ವಂಸ ಮಾಡಿ ಅವರು ರಸ್ತೆ ಮಾಡ್ಕೊಂಡಿದ್ದಾರೆ. ಇದನ್ನು ಆ ಶಾಸಕರ ಗಮನಕ್ಕೆ ತಂದರೂ ಸಹ ಆ ಶಾಸಕರು ಈ ವಿಚಾರವಾಗಿ ಹೋಗಿ ಯಾಕೆ ವಿಧಾನಸೌಧದಲ್ಲಿ ಮಾತಾಡ್ಬೋದಿತ್ತಲ್ಲ? ಅದೇ ಯಾಕೆ ಆ ಪೊಲೀಸ್ ಅಧಿಕಾರಿ ಇಂಥವ್ರ ಮೇಲೆಲ್ಲ ಯಾಕೆ ಕ್ರಮ ತಗೊಳ್ಳಿಲ್ಲ? ಇದನ್ನ ಬಿಟ್ಟು ಯಾರೋ ಪಾಪ ಎಲ್ಲೋ ಇದ್ದವ್ರ ಮೇಲೆಲ್ಲ ಈ ಥರ ದೌರ್ಜನ್ಯ ಮಾಡಿಕೊಂಡು ಇಲ್ಲದ ಸಲ್ಲದ ವಾತಾವರಣ ಸೃಷ್ಟಿ ಮಾಡಿಕೊಂಡು ಈ ಥರ ಕೀಳ ಮಟ್ಟದ ರಾಜಕಾರಣ ಮಾಡಿಕೊಂಡು ಇಂಥವೆಲ್ಲ ನಾವು ಎಲ್ಲೂ ನೋಡಿಲ್ಲ.